ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ರೂಮಿಂದ. ಸೊ ಬ್ಲಾಗ್ ಮಾಡಿ ತುಂಬ ದಿನ ಹೋಗಿತ್ತು, ಯಾಕಂದರೆ ನನಗೆ ಎಕ್ಸಾಮ್ಸ್ ನಡೀತಿತ್ತು. ಸೊ ಎಕ್ಸಾಮು ಆಮೇಲೆ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದೆಲ್ಲ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡೋದನ್ನ ನಿಲ್ಲಿಸಿದೆ ಸ್ವಲ್ಪ ದಿನ. ಇವತ್ತು ನನಗೆ ಲಾಸ್ಟ್ ಎಕ್ಸಾಮು, ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ. ಆಮೇಲೆ ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ವಾ, ಸೊ ಮುಗಿಸ್ಕೊಂಡು ಎಲ್ಲರೂ ಹೊರಗೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಹೆಲ್ಮೆಟ್ ಹಾಕೋ ಡೇ ಬಂದಿದೆ. ಆ ಹೆಲ್ಮೆಟ್ನ ಬರೀ ಸ್ಪೆಷಲ್ ಡೇಗೆ, ಈವೆಂಟ್ಸ್ಗೆ ಅಂತ ಇಟ್ಟಿದೆ. ಸೊ ಇವತ್ತು ಆ ಹೆಲ್ಮೆಟ್ ಹಾಕ್ತೀನಿ, ಏನು ಅಂತ ನಿಮಗೆ ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಇವಾಗ ರೆಡಿ ಆಗಿದ್ದೀನಿ ಕಾಲೇಜ್ಗೆ ಹೋಗೋಣ ಅಂದ್ಬಿಟ್ಟು. ಫಸ್ಟು ಇವಾಗ ಇಲ್ಲಿಂದ ಸಂತು ಮನೆಗೆ ಹೋಗಿ ಅಲ್ಲಿ ಸಂತೂನ್ ಪಿಕ್ ಮಾಡಿಕೊಂಡು ಆಮೇಲಿಂದ ಕಾಲೇಜ್ಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಬಾಯ್ 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 ಬಾಯ್. ಕುಯ್ದುಬಿಟ್ಟು ಯಾಕಣ ಏ ಆಗಲ್ಲ, ಬೇಡ ಬೇಡ. ಬಾಯ್ ಕಣೆ, ಬಾಯ್ ಬಾಯ್ ಸಾನಿಕಾ. ಎಕ್ಸಾಮ್ ಮುಗೀತು, ಇವತ್ತೇ ಲಾಸ್ಟ್ ಎಕ್ಸಾಮ್ ಇದ್ದು. ಇವಾಗ ಮುಗಿಸ್ಕೊಂಡು ಎಲ್ಲ ಮನೆಗೆ ಹೋಗ್ತಿದ್ವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಗಾಡಿ ಓಡಿಸು ಸುಮ್ಮನೆ. ಇವಾಗ BMH ಬಂದಿದ್ವಿ. BMH ಅಲ್ಲಿ ಸಂತು ಯಾರು ತುಂಬಾ ಬೇಕಾಗಿರೋ ಕಿಂಡರ್ ಜೊತೆ ತಗೋಬೇಕಿತ್ತಂತೆ. ಅದಕ್ಕೆ ಇವಾಗ ಕಿಂಡರ್ ಜೊತೆ ತಗೊಂಡು ಹೋಗ್ತಾ ಇದೀವಿ ಅವ್ರಿಗೆ ಕೊಡಕ್ಕೆ ಅಂತ. ಅವ್ರು ಕೊಟ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗ್ಬೇಕು, ನಿಧಾನಕ್ಕೆ ಹೋಗಲು. ಇವಾಗ ಸಂತು ಅದನ್ನ ಕೊಟ್ಟಾಯ್ತು. ಅದು ಯಾರು ಅಂತೆಲ್ಲ ಬ್ಲಾಗಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಅದು ಕೊಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದೀವಿ. ಈ ಸಂತು ಗಾಡಿ ಅಲ್ಲೆಲ್ಲೋ ಇದೆಯಂತೆ. ಇವಾಗ ನನ್ನ ಗಾಡೀಲಿ ಹೋಗಿ ಅವನ ಗಾಡಿನ ತಗೊಂಡು ಆಮೇಲಿಂದ ಹೊರಡಬೇಕು. ಸೊ ಬನ್ನಿ ಹೋಗೋಣ. ಇವಾಗ ಹೊರಟಿದ್ದೀವಿ, ನಾನು ಮತ್ತೆ ಸಂತು. ಅಷ್ಟೊಂದಿಂದ ಹೊರಟಿದ್ದೀವಿ ಅಂತಾನೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈಗ ಆಯ್ತು, ಅದು ಗಾಡಿ ನೋಡಿ, ಸಂತು ಗಾಡಿ ತೊಗೊಂಡಿದ್ದೀವಿ. ಈಗ ನಮ್ಮ ಗಾಡಿನ ನಮ್ಮ ಮನೆ ಹತ್ರ ಬಿಟ್ವಿ. ಈಗ ಸಂತು ಗಾಡೀಲಿ ಮತ್ತೆ ರಾಹುಲ್ ಗಾಡೀಲಿ, 2 ಗಾಡೀಲಿ ನಾವೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ರಾಹುಲ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಗಾಡಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ, ಅಂದರೆ ನಾವೇ ಮಾಡ್ತಾ ಇದ್ದೀವಿ. ನಿಂಬೆಣ್ಣೆಲ್ಲ ಇಟ್ಬಿಡು ಹುಷಾರಾಗಿ ಹೋಗ್ಬಿಟ್ಟು ಬರಬೇಕು ಅಂತ ಇವಾಗ ಪೂಜೆ ಮಾಡಿಬಿಟ್ಟು ಹೊರಡ್ತೀವಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್. ಇವಾಗ ಫ್ಯೂಯಲ್ ಹಾಕಿಸ್ಕೊತಾ ಇದ್ದೀವಿ. ಈಗ ಫ್ಯೂಯಲ್ ಹಾಕಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು. ಇವಾಗ ಹೋಗ್ತಾ ಇದ್ವಿ, ಇನ್ನೂ 65 ಕಿಲೋಮೀಟರ್ಸ್ ಇದೆ. ಬಾಯ್ಸ್ ಎಲ್ಲ ಬರ್ಗರ್ ತಿನ್ಬೇಕು ಅಂದ್ರು. ಸೊ ಇವಾಗ ಬರ್ಗರ್ ಕಿಂಗ್ ಬಂದಿದ್ದೀವಿ. ಇಲ್ಲಿ ಬರ್ಗರ್ ತಿನ್ಕೊಂಡು ನೆಕ್ಸ್ಟು ಇನ್ನೆಲ್ಲೂ ಸ್ಟಾಪ್ ಕೊಡಲ್ಲ. ಗಾಯ್ಸ್ ಇವಾಗ ಬಂದಿದ್ದೀವಿ. ತುಂಬಾ ಟ್ರಾಫಿಕಲ್ಲಿ ಸುತ್ತಿ ಬೇಜಾರಾಗೋಯ್ತು. ಕೊನೆಗೆ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಬಂದವ್ರು ನಾವು. ಆಮೇಲೆ ಓರಿಯನ್ ಮಾಲ್ಗೆ ಹೋಗೋದ ಅನ್ಕೊಂಡ್ವಿ, ಎಲ್ಲಿಗೂ ಆಗದೆ ಇವಾಗ ಯಾವುದೋ ಎಲಿಮೆಂಟ್ಸ್ ಮಾಲ್ ಅಂತ ಬಂದಿದ್ದೀವಿ. ಇವಾಗ ಇಲ್ಲಿ ಸಂತು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸಂತು ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಮಾಲ್ ಒಂದು ರೌಂಡ್ ಹಾಕ್ಬಿಟ್ಟು ಮನೆಗೆ ಹೋಗ್ಬೇಕು. ಸೊ ಗಾಯ್ಸ್ ಇವಾಗ ಮಾಲ್ ನೋಡ್ಕೊ ಬಂದ್ವಿ. ಇಲ್ಲಿ ಬಂದಿದ್ದಾರೆ ಎಲ್ಲ ಸಂತು ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಇವಾಗ ಎಲ್ಲರೂ ಒಟ್ಟಿಸಿದ್ದೀವಿ, ಏನಾದ್ರು ತಿನ್ನೋಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲಮನ್ನಲ್ಲಿ ರೋಲ್ ಸಿಗುತ್ತೆ ಸರ್. ಮೈಸೂರವ್ರು ಗೊತ್ತಾಗ್ಲಿ. 140 ರುಪೀಸ್. ಕಮ್ಮನಳ್ಳಿ ಅಲಮನ್ 140 ರುಪೀಸ್ ಕ್ರಿಸ್ಪಿ ಜಂಬೋ ರೋಲು. ಹೊಟ್ಟೆ ತುಂಬಿಲ್ಲ ಅಂದ್ರೆ ಡಸ್ಟ್ಬಿನ್ ಅಲ್ಲಿ ಇರೋ ಬಂದ್ಬಿಟ್ಟು ತಿನ್ಬಿಟ್ಟು ಹೊಟ್ಟೆ ತುಂಬಿಸಿ ನಡೀಲಿ. ಇವಾಗ ನೀವೇ ನೋಡಿದ್ರಿ, ಅವನೆಲ್ಲ ಕರ್ಕೊಂಡು ಹೋಗ್ತಾವನೆ. ಇವಾಗ ಅಲ್ಲಿ ಹೋಗಿ ತಿನ್ಕೊಂಡು ಆಮೇಲಿಂದ ಹೋಗ್ಬೇಕು. ಇವಾಗ ಸಂತೋರ್ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣ, ಅಲ್ಲಿಗೆ ಹೋಗೋಣ ಅನ್ಕೊಂಡೇನೋ ಬಂದ್ವಿ. ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಫುಲ್ಲು ಟ್ರಾಫಿಕ್ಕು, ಬರೀ ಟ್ರಾಫಿಕ್ಕು, ಬರೀ ಟ್ರಾವೆಲಿಂಗಲ್ಲೇ ಆಗೋಯ್ತು ನಮಗೆ ಟೈಮು.
ಇನ್ನೇನು ಮಾಡಲೇ ಇಲ್ಲ ನಾವು. ಅಲ್ಲೂ ರೋಲ್ ತಿಂದ್ಬಿಟ್ಟು ಇವಾಗ ಸಂತೋರ್ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಇಲ್ಲಿ ಬಾನ್ ಫೈರ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದೆಲ್ಲ ನಾಳಿನ ಬ್ಲಾಗಲ್ಲಿ ಬರುತ್ತೆ. ಸೊ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.